ನಾನು ಲಾಸ್ಟ್ ವಿಡಿಯೋದಲ್ಲಿ 1 ಮಾರ್ಕ್ಸ್ ಕ್ವೆಶನ್ಸ್ ಓಲ್ಡ್ ಕ್ವೆಶನ್ ಪೇಪರ್ಸ್ ಅಲ್ಲಿ ಕೇಳಿರೋ ಎಲ್ಲ ಕ್ವೆಶನ್ಸ್ ಅನಾಲಿಸಿಸ್ ಮಾಡಿದ್ದೆ ಮತ್ತು ಡಿಸ್ಕಷನ್ ಮಾಡಿದ್ದೆ. ಅಂದರೆ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಚಾಪ್ಟರ್ದು ಮೈಕ್ರೋ ಎಕನಾಮಿಕ್ಸ್ ಪಾರ್ಟಲ್ಲಿ ಬರೋದು. ಈ ವಿಡಿಯೋದಲ್ಲಿ ನಾನು 4 ಮಾರ್ಕ್ಸ್ಗೆ ಕೇಳಿರೋ ಅಂದರೆ ಓಲ್ಡ್ ಕ್ವೆಶನ್ ಪೇಪರಲ್ಲಿ ಕೇಳಿರೋ ಎಲ್ಲ ಕ್ವೆಶನ್ಸ್ನು ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇದೇ ಥರ ವಿಡಿಯೋಸ್ ನಿಮಗೆ ಬೇಕಂತ ಹೇಳಿದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇವಾಗ 4 ಮಾರ್ಕ್ಸ್ ಕ್ವೆಶನ್ಸ್ ಯಾವ್ದ್ಯಾವ್ದು ಕೇಳಿದ್ದಾರೆ ಅಂತ ಹೇಳಿದ್ರೆ 2019 ಮಾರ್ಚಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಈ ಕ್ವೆಶನ್ ಕೇಳಿದ್ದಾರೆ. ಸೊ ವಿ ನೋ ದಟ್ ವೈ ದ ಪ್ರಾಬ್ಲಮ್ ಆಫ್ ಮೀನ್ಸ್ ಯಾವಾಗ ಎಕನಾಮಿಕ್ ಪ್ರಾಬ್ಲಮ್ಸ್ ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ರಿಸೋರ್ಸಸ್ ಲಿಮಿಟೆಡ್ ಆಗಿರುತ್ತೆ ಆವಾಗ ಪ್ರಾಬ್ಲಮ್ಸ್ ರೈಸ್ ಆಗ್ತಾ ಹೋಗುತ್ತೆ. ಸೊ ಯಾವ್ದ್ಯಾವ್ದು ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಇದು 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಅಂತ ಹೇಳ್ಬೋದು. ಸೊ ಫಸ್ಟ್ ವಾಟ್ ಟು ಪ್ರೊಡ್ಯೂಸ್. ಸೊ ವಾಟ್ ಟು ಪ್ರೊಡ್ಯೂಸ್ ಅಂತ ಹೇಳೋದು ಇಟ್ ಇಸ್ ದ ಪ್ರಾಬ್ಲಮ್ ರಿಲೇಟೆಡ್ ಟು ಚಾಯ್ಸ್. ಮೀನ್ಸ್ ಇಟ್ ಇಸ್ ಅ ಪ್ರಾಬ್ಲಮ್ ರಿಲೇಟೆಡ್ ಟು ಚಾಯ್ಸ್ ಅಂತ ಹೇಳ್ತೀವಿ. ಈಗ ಯಾವ ಥರ ಪ್ರಾಡಕ್ಟನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು, ಯಾವ ಥರ ರಿಸೋರ್ಸಸ್ನ ಎಷ್ಟು ರಿಸೋರ್ಸಸ್ನ ನಾನು ಯೂಸ್ ಮಾಡ್ಕೋಬೇಕು, ಸೊ ಯಾವ ಪ್ರಾಡಕ್ಟ್ ಐದರ್ ಇಟ್ ಮೇ ಬಿ ಸರ್ವಿಸ್ ಸೆಕ್ಟರ್ಗೆ ರಿಲೇಟೆಡ್ ಇರ್ಬೋದಾ, ಅಥವಾ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ರಿಲೇಟೆಡ್ ಇರ್ಬೋದಾ, ಅಥವಾ ಇದು ಕನ್ಸ್ಯೂಮರ್ ಗೂಡ್ಸ್ ಇರ್ಬೋದಾ, ಅಥವಾ ಇದು ಇಂಡಸ್ಟ್ರಿಯಲ್ ಗೂಡ್ಸ್ ಇರ್ಬೋದಾ. ಸೊ ಯಾವ ಥರ ಪ್ರಾಡಕ್ಟನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಪ್ರಾಬ್ಲಮ್ ಅರೈಸ್ ಆಗುತ್ತಲ್ಲ, ದಟ್ ಈಸ್ ಅ ಪ್ರಾಬ್ಲಮ್ ಆಫ್ ಚಾಯ್ಸ್, ದಟ್ ಈಸ್ ರಿಲೇಟೆಡ್ ಟು ದಿ what to produce problem. And how to produce, so this is the problem related to choice of technology. It is the problem related to choice of technology anta helidre we can see two types of technology related to production. First one labor intensive production technique, second one capital intensive production technique. ಸೊ ಈ ಲೇಬರ್ ಇಂಟೆನ್ಸಿವ್ ಪ್ರೊಡಕ್ಷನ್ ಟೆಕ್ನಿಕಲ್ಲಿ ಮೆಜಾರಿಟಿ ಲೇಬರ್ಸ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ನ ಮಾಡ್ತಾ ಹೋಗ್ತಾರೆ ರಾದರ್ ದ್ಯಾನ್ ಮೆಷಿನ್ಸ್. ಓಕೆ, ಇದಕ್ಕೇನಂತ ಹೇಳ್ತೀವಿ, ಲೇಬರ್ ಇಂಟೆನ್ಸಿವ್ ಪ್ರೊಡಕ್ಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಈಗ ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರೊಡಕ್ಷನ್ ಟೆಕ್ನಿಕ್ ಅಂತ ಹೇಳಿದ್ರೆ ಇಲ್ಲಿ ಮೆಜಾರಿಟಿ ನಾವು ಇಲ್ಲಿ ಏನು ಮೆಷಿನ್ಸ್ನ ಯೂಸ್ ಮಾಡ್ಕೊತೀವಿ ರಾದರ್ ದ್ಯಾನ್ ಲೇಬರ್ಸ್. ಸೊ ಇದಕ್ಕೆ ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರೊಡಕ್ಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಬ್ಬ ಇಂಡಿವಿಜುವಲ್ ಪರ್ಸನ್ ಒಂದು ಎಕಾನಮಿಲಿ ಯಾವ ಥರ ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ ಏನು ಡೈಲಮಾ ಕ್ರಿಯೇಟ್ ಆಗುತ್ತಲ್ಲ, ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಆಫ್ ಟೆಕ್ನಾಲಜಿ. ಸೊ ದಟ್ ಈಸ್ ವಾಟ್ ಹೌ ಟು ಪ್ರೊಡ್ಯೂಸ್ ದಿ ಗೂಡ್ಸ್ ಅನ್ನೋ ಒಂದು ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿದೆ. ನೆಕ್ಸ್ಟ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಸೊ ಯಾರಿಗೆ ನಾವು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದೊಂದು ಕ್ವೆಶನ್ ರೈಸ್ ಆಗುತ್ತೆ ಎಕಾನಮಿ, ದಟ್ ಈಸ್ ಒನ್ ಆಫ್ ದಿ ಪ್ರಾಬ್ಲಮ್. ಓಕೆ, ಯಾರಿಗೆ ಪ್ರೊಡ್ಯೂಸ್ ಮಾಡಬೇಕು? ಸೊ ಡಿಫ್ರೆಂಟ್ ಎಕನಾಮಿಕ್ ಲೆವೆಲ್ಸ್ ಪೀಪಲ್ಸ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಪುವರ್ ಇರ್ಬೋದು, ಸೊ ಮಿಡಲ್ ಕ್ಲಾಸ್ ಇರ್ಬೋದು, ರಿಚ್ ಇರ್ಬೋದು. ಸೊ ಯಾವ ಇನ್ಕಮ್ ಲೆವೆಲ್ ಅವ್ರಿಗೆ ನಾನು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಏನು ರೈಸ್ ಆಗುತ್ತಲ್ಲ, ಅದರ ಇದು ಡೈರೆಕ್ಟ್ಲಿ ಕನ್ಸ್ಯೂಮರ್ಸ್ಗೆ ನಾನು ಪ್ರೊಡ್ಯೂಸ್ ಮಾಡಬೇಕಾ, ಅಥವಾ ಅದನ್ನು ರೀಸೇಲ್ ಮೀನ್ಸ್ ಸೆಮಿ ಫಿನಿಶ್ಡ್ ಆಗಿ ನಾನು ಪ್ರೊಡ್ಯೂಸ್ ಮಾಡಬೇಕಾ ಅನ್ನೋ ಒಂದು ಏನು ಕಾನ್ಸೆಪ್ಟ್ ರೈಸ್ ಆಗುತ್ತೆ, ಮೀನ್ಸ್ ಡೈಲೆಮಾ ರೈಸ್ ಆಗುತ್ತಲ್ಲ. ಸೊ ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋ ಒಂದು ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿರುತ್ತೆ. ಸೊ ಇದು 2019 ಮಾರ್ಚಲ್ಲಿ ಕೇಳಿದ್ದಾರೆ ಇದು ಕ್ವೆಶನ್ನ. ನೆಕ್ಸ್ಟ್ ಒಂದು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಾಸಿಟಿವ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಸೊ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಎಕನಾಮಿಕ್ಸ್ ವಿಚ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ವಾಟ್ ಈಸ್ ಆ್ಯಂಡ್ ವಾಟ್ ವಾಸ್ ದಿ ಎಕನಾಮಿಕ್ ಪ್ರಾಬ್ಲಮ್ಸ್, ಹೌ ಇಟ್ ವಿಲ್ ಬಿ ಸಾಲ್ವ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ನ ಹೇಳ್ತಾ ಹೋಗುತ್ತಲ್ಲ. ಸೊ ಅದಕ್ಕೆ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಈಗ ನಾರ್ಮೇಟಿವ್ ಎಕನಾಮಿಕ್ಸ್ ಅಂದರೆ ವಾಟ್ ಆಟ್ ಟು ಬಿ, ಸೊ ಏನಾಗ್ಬೋದಿತ್ತು, ಸೊ ಹೌ ದ ಪ್ರಾಬ್ಲಮ್ ಶುಡ್ ಬಿ ಸಾಲ್ವ್ಡ್, ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಸೊಲ್ಯೂಷನ್ನ ಏನು ಸಜೆಸ್ಟಿವ್ ನೇಚರ್ ಇರುತ್ತಲ್ಲ ಅದಕ್ಕೆ ಏನು ಕರಿತೀವಿ ಅಂತ ಹೇಳಿದ್ರೆ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು 2019 ಜೂನಲ್ಲಿ ಕೇಳಿದ್ದಾರೆ. ಸೊ ನಾವು ವಿ ಮೂವ್ ಟುವರ್ಡ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಸೊ ಪಾಸಿಟಿವ್ ಎಕನಾಮಿಕ್ಸಲ್ಲಿ ಸೊ ಫಸ್ಟ್ ಸೊ ಇದು ಏನು ಹೇಳುತ್ತೆ ಅಂದರೆ ವಾಟ್ ಈಸ್ ಆ್ಯಂಡ್ ವಾಟ್ ವಾಸ್ ದಿ ಎಕನಾಮಿಕ್ ಪ್ರಾಬ್ಲಮ್ ಅಂತ ಹೇಳ್ತಾ ಹೋಗುತ್ತೆ. ಒಂದು ಎಕಾನಮಿಲಿ ಏನೇನು ಪ್ರಾಬ್ಲಮ್ ಇದೆ, ಯಾವುದಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಹೋಗೋದೆ ಪಾಸಿಟಿವ್ ಎಕನಾಮಿಕ್ಸ್. ಬಟ್ ನಾರ್ಮೇಟಿವ್ ಎಕನಾಮಿಕ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ವಾಟ್ ಆಟ್ ಟು ಬಿ, ಹೌ ದ ಪ್ರಾಬ್ಲಮ್ ಶುಡ್ ಬಿ ಸಾಲ್ವ್ಡ್. ಹೌ ದ ಪ್ರಾಬ್ಲಮ್ ಶುಡ್ ಬಿ ಸಾಲ್ವ್ಡ್ ಮೀನ್ಸ್ ವಾಟ್ ಆಟ್ ಬಿ ಏನಾಗಬೇಕಿತ್ತು ಮತ್ತು ಯಾವ ಥರ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳೋದೇ ನಾರ್ಮೇಟಿವ್ ಎಕನಾಮಿಕ್ಸ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಡಿಫ್ರೆನ್ಸ್ ಇಸ್ ಇಟ್ ಕ್ಯಾನ್ ಬಿ ವೆರಿಫೈಡ್ ವಿತ್ ಆ್ಯಕ್ಚುಯಲ್ ಡೇಟಾ. ಸೊ
it can be verified with actual data. So ಇದನ್ನ actual data ಜೊತೆಗೆ we can verify, ಇದನ್ನ verify ಮಾಡಬಹುದು because it is descriptive in nature. Next, normative economics cannot be verified with actual data. It cannot be verified with actual data. So why? Because it is not in descriptive nature. So that's why we can't verify it with actual data anta helbodu. Next point is it is descriptive. It is descriptive. So it is not descriptive. Positive economics is descriptive, means how the problem is ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ ಪಾಸಿಟಿವ್ ಎಕನಾಮಿಕ್ಸ್. ಬಟ್ ನಾರ್ಮೇಟಿವ್ ಎಕನಾಮಿಕ್ಸ್ ಅದನ್ನ ಡಿಸ್ಕ್ರೈಬ್ ಮಾಡೋದಿಲ್ಲ. ಸೊ ಆ ಪ್ರಾಬ್ಲಮ್ಸ್ಗೆ ಏನು ಸೊಲ್ಯೂಷನ್ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ನಾರ್ಮೇಟಿವ್ ಎಕನಾಮಿಕ್ಸ್. ದೆನ್ ಸೊ ಇಟ್ ಈಸ್ ನಾಟ್ ಸಜೆಸ್ಟಿವ್ ಇನ್ ನೇಚರ್. It is not suggestive. Normative economics is, it is suggestive. Positive economics, it is not suggestive. ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳುತ್ತೆ ಹೊರತು ಇದು ಯಾವುದೇ ರೀತಿ ಸಜೆಷನ್ ಕೊಡಲ್ಲ. ಹೇಗೆ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಯಾವುದೇ ರೀತಿ ಇನ್ಫಾರ್ಮೇಷನ್ ಈ ಪಾಸಿಟಿವ್ ಎಕನಾಮಿಕ್ಸ್ ಕೊಡೋದಿಲ್ಲ. ಬಟ್ ನಾರ್ಮೇಟಿವ್ ಎಕನಾಮಿಕ್ಸ್ ಈ ಪ್ರಾಬ್ಲಮ್ಸ್ನ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಸಜೆಷನ್ ಕೊಡುತ್ತೆ. ಸೊ normative economics is suggestive. So this is what the difference between positive economics and normative economics. ಇದನ್ನ 2019 June ಅಲ್ಲಿ ಕೇಳಿದ್ದಾರೆ. Next question is briefly explain production possibility frontier. So briefly explain production possibility frontier. ಈ question ನ 2020 ಮಾರ್ಚ್ ಅಲ್ಲಿ ಕೇಳಿದ್ದಾರೆ ಮತ್ತೆ 2022 ಏನೀಗ ರೀಸೆಂಟ್ ಆಗಿ ಎಕ್ಸಾಮ್ ಆಗಿದೆ. ಸೊ ಅದರಲ್ಲೂ ಕೂಡ ಕೇಳಿದ್ದಾರೆ. So firstly we should know the meaning of production possibility frontier. So production possibility frontier is also known as production possibility curve. ಇದನ್ನ production possibility frontier ನ production possibility curve ಅಂತಾನೂ ಕೂಡ ಕರಿತಾ ಹೋಗ್ತಾರೆ. So now we should know the meaning of production possibility frontier or curve. That is, it is a graphical representation of all possible combination of two goods can be produced with the given resource and technology. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವಿತ್ ದ ಅವೈಲೇಬಲ್ ರಿಸೋರ್ಸ್ ಅಂಡ್ ಟೆಕ್ನಾಲಜಿ ಇಲ್ಲಿ ಎರಡು ಗೂಡ್ಸ್ ನ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎರಡು ಗೂಡ್ಸ್ ನ ಯಾವ್ಯಾವ ಪಾಸಿಬಲ್ ಕಾಂಬಿನೇಷನ್ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಬಹುದು ಬೈ ಯೂಸಿಂಗ್ ಅವೈಲೇಬಲ್ ರಿಸೋರ್ಸ್ ಅಂಡ್ ಟೆಕ್ನಾಲಜಿ. ನಮಗೆ ಗೊತ್ತು ರಿಸೋರ್ಸಸ್ ಆರ್ ವೆರಿ ಸ್ಕೇರ್ಸ್ ಅಂತ. ದಟ್ಸ್ ವೈ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್. ಸೊ ಇನ್ ಆರ್ಡರ್ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್ ಅಂದ್ರೆ ಇರೋ ರಿಸೋರ್ಸ್ ಮತ್ತೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯಾವೆಲ್ಲ ಪಾಸಿಬಲ್ ಕಾಂಬಿನೇಷನ್ ಅಲ್ಲಿ ಎರಡು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಬಹುದು ಅನ್ನೋ ಹೇಳೋ ಒಂದು ಕಾನ್ಸೆಪ್ಟೇ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. ಅದನ್ನ ಗ್ರಾಫಿಕಲ್ ಆಗಿ ನಾವೇನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಲ್ಲ, ಸೊ ದಟ್ ಈಸ್ ವಾಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಆರ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ನಾವು ಹೇಳ್ಬೋದು. ಸೊ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಅಂಡ್ ಡಯಾಗ್ರಾಮ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ಇಟ್. So it is production possibilities. ಇದು production possibilities A, B, C, D, E. ಇದು 5 ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಇದೆ. ಇಲ್ಲಿ ನಾನು ಅಸಂಪ್ಷನ್ ಮಾಡ್ಕೋತೀನಿ. ಸೊ ಕಾರ್ನ್ ಮತ್ತೆ ಕಾಟನ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಎ ಕಾಂಬಿನೇಷನ್ ಅಲ್ಲಿ ಮೀನ್ಸ್ ಎ ಕಾಂಬಿನೇಷನ್ ಅಂತ ಹೇಳಿದ್ರೆ ಎ ಪ್ರೊಡಕ್ಷನ್ ಪಾಸಿಬಿಲಿಟಿಯಲ್ಲಿ ಸೊ ನಾನು ಕಾರ್ನ್ ನ 0 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತೀನಿ, ಕಾಟನ್ ನ 10 ಯೂನಿಟ್ಸ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಯಾಕೆ ಕಾರ್ನ್ 0 ಆಗಿದೆ ಅಂತ ಹೇಳಿದ್ರೆ ಆಲ್ ಅವೈಲೇಬಲ್ ರಿಸೋರ್ಸಸ್, ಆಲ್ ಗಿವನ್ ರಿಸೋರ್ಸ್ ಅಂಡ್ ಟೆಕ್ನಾಲಜಿ ನಾನು ಏನ್ ಮಾಡ್ತೀನಿ, ಯಾವ್ದಕ್ಕೆ ಯೂಸ್ ಮಾಡ್ತೀನಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ, ಕಾಟನ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀನಿ. ಸೊ ಎಲ್ಲಾ ರಿಸೋರ್ಸ್ ನ ಟೆಕ್ನಾಲಜಿನ ನಾನು ಕಾಟನ್ ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಆಟೋಮೆಟಿಕಲಿ ದ ಪ್ರೊಡಕ್ಷನ್ ಆಫ್ ಕಾರ್ನ್ ಇಸ್ ನಿಲ್, ಅಲ್ಲಿ ನಿಲ್ ಆಗಿರುತ್ತೆ, ದಟ್ ಈಸ್ 0 ಆಗಿರುತ್ತೆ. ಅದೇ ತರ ಎಲ್ಲಾ ರಿಸೋರ್ಸ್ ಮತ್ತು ಟೆಕ್ನಾಲಜಿನ ಬರೀ ಕಾರ್ನ್ ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಕಾಟನ್ ಪ್ರೊಡಕ್ಷನ್ ಏನಾಗುತ್ತೆ ಅವಾಗ 0 ಆಗುತ್ತೆ, ನಿಲ್ ಆಗುತ್ತೆ. ಅಂದ್ರೆ ಒಂದು ರಿಸೋರ್ಸಸ್ ನಾನು ಮ್ಯಾಕ್ಸಿಮಮ್ ಪೂರ್ತಿ ನಾನು ಯಾವುದೋ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಕ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಪ್ರಾಡಕ್ಟಿನ ಪ್ರೊಡಕ್ಷನ್ ಯಾವಾಗ್ಲೂ ನಿಲ್ ಆಗಿರುತ್ತೆ, ದಟ್ ಈಸ್ 0 ಆಗಿರುತ್ತೆ. ಓಕೆ, ಸೊ ಈಗ ಬಿ ಕಾಂಬಿನೇಷನ್ ನೋಡೋಣ. ಸೊ ಈ ಬಿ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಟೆಕ್ನಾಲಜಿ ಮತ್ತೆ ರಿಸೋರ್ಸಸ್ ನ ಕಾರ್ನ್ ಪ್ರೊಡಕ್ಷನ್ ಯೂಸ್ ಮಾಡಿದ್ದಾರೆ, ಮತ್ತೆ ಮೆಜಾರಿಟಿ ಆಫ್ ರಿಸೋರ್ಸಸ್ ನ ಮತ್ತೆ ಟೆಕ್ನಾಲಜಿನ
ಕಾಟನ್ ಪ್ರೊಡ್ಯೂಸ್ ಮಾಡಕ್ಕೆ ಯೂಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ 9 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಇಲ್ಲಿ 1 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಒಂದು ಸ್ವಲ್ಪ ರಿಸೋರ್ಸಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ರಿಸೋರ್ಸಸ್ ನ ಕಾಟನ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ದಾರೆ. ಅಂದ್ರೆ ನಾವು ಒಂದು ಪ್ರಾಡಕ್ಟ್ ನ ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡೋದನ್ನು ಕಡಿಮೆ ಮಾಡಲೇಬೇಕು, ಬಿಕಾಸ್ ಆಫ್ ಸ್ಕೇರ್ಸ್ ರಿಸೋರ್ಸಸ್. ನನ್ನ ಹತ್ರ ಇರೋ ಟೆಕ್ನಾಲಜಿ ಮತ್ತೆ ರಿಸೋರ್ಸ್ ನ ಯೂಸ್ ಮಾಡ್ಕೊಂಡೆ ನಾನು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅದೇ ತರ ಒಂದು ಪ್ರಾಡಕ್ಟ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಇನ್ನೊಂದು ಪ್ರಾಡಕ್ಟ್ ಪ್ರೊಡಕ್ಷನ್ ಆಟೋಮೆಟಿಕಲಿ ಕಡಿಮೆ ಆಗತ್ತೆ. ಸೊ ದಿಸ್ ಈಸ್ ಡಯಾಗ್ರಾಮ್, then this is table and this is diagram. So y axis showing cotton production, x axis showing corn production. Okay, ಸೊ ಇಲ್ಲಿ ಎಲ್ಲ ಏನಿದು ಪಾಯಿಂಟ್ಸ್ ಇದೆ A B C D E ಇದೆಲ್ಲ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. ಅಲ್ಲಿ ಏನ್ ಟೇಬಲ್ ಅಲ್ಲಿ ನ್ಯೂಮೆರಿಕಲ್ಸ್ ಏನು ರೆಪ್ರೆಸೆಂಟ್ ಆಗಿದೆ ಸೊ ಅದನ್ನೇ ಇಲ್ಲಿ ಡಯಾಗ್ರಾಮ್ ನಾನು ಹಾಕಿರೋದು. ಓಕೆ, ಸೊ ಈ ಡಯಾಗ್ರಾಮ್ ಅಲ್ಲಿ ಈ ಕರ್ವ್ ಮೇಲೆ ಅಥವಾ ಈ ಕರ್ವ್ ಇಂದ ಕೆಳಗಡೆ ಆನ್ ಆರ್ ಬಿಲೋ ದಿ ಕರ್ವ್ ಏನ್ ಬರುತ್ತೆ ಅಂತ ಹೇಳಿದ್ರೆ ದೇ ಆರ್ ದ ಪ್ರೊಡಕ್ಷನ್ ಪಾಸಿಬಿಲಿಟೀಸ್. ಅಂದ್ರೆ ನನ್ನ ಹತ್ರ ಇರೋ ಅಂದ್ರೆ ಅವೈಲೇಬಲ್ ಇರೋ ಅಥವಾ ಗಿವನ್ ರಿಸೋರ್ಸಸ್ ಅಂಡ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾನು ಈ ಎಲ್ಲಾ ಪಾಸಿಬಿಲಿಟೀಸ್ ಅಂದ್ರೆ ಈ ಕರ್ವ್ ಮೇಲೆ ಇರೋ ಅಥವಾ ಈ ಕರ್ವ್ಗಿಂತ ಕೆಳಗಡೆ ಇರೋ ಏನು ಪಾಯಿಂಟ್ಸ್ ಏನು ಬರುತ್ತಲ್ಲ ಸೊ ಅದೆಲ್ಲ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಪಾಸಿಬಲ್ ಕಾಂಬಿನೇಷನ್ ಅಲ್ಲಿ ನಾನು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಬಹುದು ವಿತ್ ಗಿವನ್ ರಿಸೋರ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ತಾ. ಅದೇನೆ ಈ ಕರ್ವ್ಗಿಂತ ಮೇಲೆ ಯಾವ್ದಾದ್ರು ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ ದಟ್ ದೇ ಆರ್ ನಾಟ್ ದ ಪಾಸಿಬಲ್ ಕಾಂಬಿನೇಷನ್. ಯಾಕೆ ಅಂತ ಹೇಳಿದ್ರೆ ಐ ರಿಕ್ವೈರ್ಡ್ ಮೋರ್ ರಿಸೋರ್ಸ್ ಅಂಡ್ ಟೆಕ್ನಾಲಜಿ. ಇದಕ್ಕೆ ಏನು ಕೊಟ್ಟಿದಾರಲ್ಲ ಅದಕ್ಕಿಂತ ಜಾಸ್ತಿ ರಿಸೋರ್ಸ್ ನ ಮತ್ತೆ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು. ಸೊ ದಟ್ ಈಸ್ ನಾಟ್ ಪಾಸಿಬಲ್, ದಟ್ಸ್ ವೈ ದೇ ಆರ್ ನಾಟ್ ದ ಪಾಸಿಬಲ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು. ಯಾವುದು ಕಾಂಬಿನೇಷನ್ಸ್ ಈ ಕರ್ವ್ ಮೇಲೆ ಅಥವಾ ಈ ಕರ್ವ್ಗಿಂತ ಕೆಳಗೆ ಆನ್ ಆರ್ ಬಿಲೋ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಬರುತ್ತೆ, ದೇ ಆರ್ ದ ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. ಸೊ ಈ ಕ್ವೆಶನ್ 2020 ಮಾರ್ಚ್ ಮತ್ತೆ 2022 ಅಲ್ಲಿನೂ ಕೂಡ ಕೇಳಿದ್ದಾರೆ, ನಾನು ಮೊದಲೇನೆ ಹೇಳಿದೆ. ನೆಕ್ಸ್ಟ್ ಕ್ವೆಶನ್ ಈಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. So next concept is distinction between microeconomics and macroeconomics. So the first difference is microeconomics studies the individual units of the economy, individual units. So macroeconomic studies aggregate facts of the economy as a whole, aggregate. Okay, so microeconomics ನಮಗೆ ಗೊತ್ತು ಮೀನಿಂಗ್ ಹೇಳುತ್ತೆ. ಮೈಕ್ರೋಎಕನಾಮಿಕ್ಸ್ ಸ್ಟಡೀಸ್ ದ ಇಂಡಿವಿಜುವಲ್ ಯೂನಿಟ್ಸ್ ಆಫ್ ದಿ ಎಕಾನಮಿ. ಒಂದು ಎಕಾನಮಿಲಿ ಬರೋ ಇಂಡಿವಿಜುವಲ್ ಯೂನಿಟ್ಸ್ ನ ಸ್ಟಡಿ ಮಾಡ್ತಾ ಹೋಗೋದೇ ಮೈಕ್ರೋ ಎಕನಾಮಿಕ್ಸ್. ಓಕೆ, ಸೊ ಅದೇ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಇಟ್ ಸ್ಟಡೀಸ್ ದಿ ಅಗ್ರಿಗೇಟ್ ಫ್ಯಾಕ್ಟ್ಸ್. ಸೊ ಅಗ್ರಿಗೇಟ್ ಆಗಿ ಎಕಾನಮಿನೇ ಹೋಲ್ ಎಕಾನಮಿನೇ ಸ್ಟಡಿ ಮಾಡ್ತಾ ಹೋಗೋದಕ್ಕೆ ಏನಂತ ಹೇಳ್ತೀವಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಮೈಕ್ರೋ ಎಕನಾಮಿಕ್ಸ್ಗೆ ಎಕ್ಸಾಂಪಲ್ ಬಂದು ಎ ಕನ್ಸ್ಯೂಮರ್, ಎ ಫರ್ಮ್, an individual income. Okay, ಸೊ ಮೈಕ್ರೋ ಎಕನಾಮಿಕ್ಸ್ಗೆ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಎ ಕನ್ಸ್ಯೂಮರ್, ಒಬ್ಬ ಕನ್ಸ್ಯೂಮರ್ ಬಿಹೇವಿಯರ್ನ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಎ ಫರ್ಮ್, ಒಂದು ಫರ್ಮ್ದು ನಾನು ಇನ್ಕಮು ಅಥವಾ ವಾಟ್ ಎವರ್ ಇಟ್ ಮೇ ಬಿ ಪ್ರಾಫಿಟ್ ಅಥವಾ ಯಾವುದೋ ಒಂದು ಫಂಕ್ಷನ್ಸ್, ಒಂದು ಫರ್ಮ್ ಏನೇನು ಫಂಕ್ಷನ್ಸ್ ಮಾಡ್ತಾ ಎಕನಾಮಿಕ್ ಆಕ್ಟಿವಿಟಿ ಮಾಡುತ್ತೆ ಅದನ್ನು ನಾನು ಸ್ಟಡಿ ಮಾಡ್ತಾ ಹೋಗ್ತೀನಿ, ಅದು ಒಂದು ಫರ್ಮ್ದು. ಅದೇ ತರ ಆನ್ ಇಂಡಿವಿಜುವಲ್ ಇನ್ಕಮ್, ಸೊ ಒಬ್ಬ ಪರ್ಸನ್ ಇನ್ಕಮ್ ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಇದೆಲ್ಲ ಯಾವುದಕ್ಕೆ ರಿಲೇಟೆಡ್ ಇರುತ್ತೆ, ಮೈಕ್ರೋ ಎಕನಾಮಿಕ್ಸ್ ರಿಲೇಟೆಡ್ ಇರುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಕಮ್, ಅನ್ಎಂಪ್ಲಾಯ್ಮೆಂಟ್. ಸೊ ನ್ಯಾಷನಲ್ ಇನ್ಕಮ್ ಎಕ್ಸಾಂಪಲ್, ಮ್ಯಾಕ್ರೋ ಎಕನಾಮಿಕ್ ಎಕ್ಸಾಂಪಲ್ ಅಂತ ಹೇಳಿದ್ರೆ
ನ್ಯಾಷನಲ್ ಇನ್ಕಮ್, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದೆ. ಸೊ ಈ ನ್ಯಾಷನಲ್ ಇನ್ಕಮ್ ಅಂತ ಹೇಳಿದ್ರೆ ಇದು ಸುತ್ತ ಅಗ್ರಿಗೇಟ್ ಇನ್ಕಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಅಗ್ರಿಗೇಟ್ ಇನ್ಕಮ್ ನ ಏನು ಸ್ಟಡಿ ಮಾಡ್ತಾ ಹೋಗ್ತಾರೆ, ಇದು ಎಕ್ಸ್ಪೆಂಡಿಚರ್ ಮೆಥಡ್, ತುಂಬಾ ಮೆಥಡ್ ಇದಾವೆ. ಓಕೆ, ಸೊ ಈ ನ್ಯಾಷನಲ್ ಇನ್ಕಮ್ ಇದರಲ್ಲಿ ಏನ್ ನೋಡ್ತಾರೆ ಅಂತ ಹೇಳಿದ್ರೆ, ಸೊ ಇನ್ಕಮ್, ಅಗ್ರಿಗೇಟ್ ಇನ್ಕಮ್ ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಹಂಗಾಗಿ ಇದು ಮ್ಯಾಕ್ರೋ ಎಕನಾಮಿಕ್ಸ್ ಎಕ್ಸಾಂಪಲ್. ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಪರ್ಸನ್ ಅನ್ಎಂಪ್ಲಾಯ್ ಆಗಿದ್ದಾನೆ ಅಂತ ಹೇಳಿ ನಾವು ಸ್ಟಡಿ ಮಾಡೋದಿಲ್ಲ. ಒಂದು ಕಂಟ್ರಿಲಿ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ, ಸೊ ಎಷ್ಟು ಅನ್ಎಂಪ್ಲಾಯೀಸ್ ಇದ್ದಾರೆ ಅದನ್ನ ಅಗ್ರಿಗೇಟ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ದಟ್ಸ್ ವೈ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಮ್ಯಾಕ್ರೋ ಎಕನಾಮಿಕ್ಸ್. ದೆನ್ ಮೈಕ್ರೋ ಎಕನಾಮಿಕ್ಸ್, it deals with price theory. Microeconomics deals with price theory and macroeconomics deals with income and employment theory. Microeconomics purely related to ಪ್ರೈಸ್ ಥಿಯರಿ ಅಂದ್ರೆ ಇಂಡಿವಿಜುವಲ್ ಆಗಿ ಏನ್ ಸ್ಟಡಿ ಮಾಡ್ತಾ ಹೋಗ್ತೀವಲ್ಲ ಪ್ರೈಸ್ ರಿಲೇಟೆಡ್ ಆಸ್ಪೆಕ್ಟ್ಸ್. ಸೊ ಆ ಒಂದು ಥಿಯರಿ ಆಸ್ಪೆಕ್ಟ್ ಎಲ್ಲ ಎದ್ರಲ್ಲಿರುತ್ತೆ ಅಂತ ಹೇಳಿದ್ರೆ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಇರುತ್ತೆ. ಅದೇ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬಂದ್ವಿ ಅಂತಂದ್ರೆ ಇನ್ಕಮ್ ಮತ್ತೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಥಿಯರಿನ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದು ಮೈಕ್ರೋ ಎಕನಾಮಿಕ್ಸ್ ಸ್ಟಡೀಸ್ ದಿ ಪಾರ್ಷಿಯಲ್ ಇಕ್ವಿಲಿಬ್ರಿಯಂ. ಇಟ್ ಸ್ಟಡೀಸ್ ಪಾರ್ಷಿಯಲ್ equilibrium and macroeconomic studies general equilibrium. And next, microeconomics is unrealistic and less useful to solve the economic problems. It is less realistic, not useful. So microeconomics less realistic anta ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, so this is not useful for solving the economic problems. ಇಲ್ಲಿ economic problems ಸಾಲ್ವ್ ಮಾಡೋದಕ್ಕೆ ಮೈಕ್ರೋ ಎಕನಾಮಿಕ್ಸ್ ಯಾವುದೇ ರೀತಿ ಸಜೆಷನ್ಸ್ ಕೊಡಲ್ಲ. ಬಟ್ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ರಿಯಾಲಿಸ್ಟಿಕ್ and useful to solve the economic problems. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಏನೇನು ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಇದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ, ಸೊಲ್ಯೂಷನ್ ಕೊಡ್ಲಿಕ್ಕೆ ಸೊ ಮ್ಯಾಕ್ರೋ ಎಕನಾಮಿಕ್ಸ್ ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ದಟ್ಸ್ ವೈ ಇಟ್ ಇಸ್ ರಿಯಾಲಿಸ್ಟಿಕ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ದಿಸ್ ಆರ್ ಆಲ್ ದಿ ಕ್ವೆಶನ್ಸ್. ಇದೆಲ್ಲ ಕ್ವೆಶನ್ಸು ಓಲ್ಡ್ ಕ್ವೆಶನ್ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ನಾವಿವತ್ತು ಇದನ್ನ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಚಾಪ್ಟರ್ದನ್ನ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.